ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಅದರಲ್ಲೂ ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲರ ಮನೆಯಲ್ಲೂ ಫೇವ್ರೇಟು. ಸೊ ನಾನು ನಿಮಗೆ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಫಾರ್ ಬಿಗಿನರ್ಸ್ಗೋಸ್ಕರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಶ್ರೀದೇವಿ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ನೋಡಿ ಈರುಳ್ಳಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಇದಾವಲ್ಲ, ಇದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಸಾಲೆ ಅಕ್ಕಿ ರೊಟ್ಟಿಗೆ ನಾನು ಮೊದಲನೇದಾಗಿ ಈರುಳ್ಳಿ ಮತ್ತು ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 10-15 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದೆರಡು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಅಂತಲೇ ಅಲ್ಲ, ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ತುರಿದ್ಬಿಟ್ಟು ಹಾಕ್ಕೋಬೋದು. ಎಕ್ಸಾಂಪಲ್ ಹೇಳೋದಾದರೆ ನವಿಲುಕೋಸು ಅಥವಾ ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಈ ರೀತಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೋಬೋದು. ಮತ್ತು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವಿನ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಆಗಿರ್ಬೋದು, ಸಬ್ಬಾಕ್ಸಿ ಸೊಪ್ಪು ಆಗಿರ್ಬೋದು, ನೀವು ಯಾವ ಸೊಪ್ಪು ಬೇಕಾದ್ರೂ ತೊಗೋಬೋದು. ಮತ್ತು ನಾನಿಲ್ಲಿ ಮೆಣಸಿನ್ಕಾಯನ್ನು ಹಚ್ಚಾಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 10-12 ಹಸಿಮೆಣ್ಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟನ್ನು ನೀಟಾಗಿ ತೊಳೆದು ತುರಿದು ಎಲ್ಲ ಹಚ್ಚಿಟ್ಕೊಂಡ ನಂತರ ನಾನಿಲ್ಲಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಆಮೇಲೆ 2 ಸ್ಪೂನ್ ಪುಡಿ ಉಪ್ಪನ್ನು ಹಾಕ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಆದರೆ ಆಮೇಲೆ ಅಡ್ಜಸ್ಟ್ ಮಾಡ್ಬೋದು, ಜಾಸ್ತಿ ಆದರೆ ಆಗೋದಿಲ್ಲ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಕಪ್ಪಲ್ಲಿ 3-4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ನಾನು 4 ಕಪ್ ಹಾಕ್ಕೊಂಡಿದ್ದೀನಿ. 4 ಕಪ್ ಹಾಕ್ಕೊಂಡ್ರೆ ಮನೆಯವ್ರಿಗೆಲ್ರಿಗೂ ಮಾಡ್ಬೋದು. ನೀವು ಕೇಳ್ಬೋದು ಇಷ್ಟಕ್ಕೆ ಉಪ್ಪು ಸಾಕಾಗುತ್ತಾ ಅಂತೇಳಿ. ಸಾಕಾಗಲಿಲ್ಲ ಅಂದರೆ ಆಮೇಲೆ ಮತ್ತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊತೀನಿ. ಮೊದಲು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಗುರು ಬೆಚ್ಚನೆಯ ಬಿಸಿ ನೀರನ್ನು ಹಾಕ್ತೀನಿ. ಇಷ್ಟು ಹಾಕಿ ನಾನು ಮೊದಲು ಕಲಿಸ್ತೀನಿ. ಆಮೇಲೆ ಸಾಲದ ಬಂದರೆ ಹಾಕ್ಕೊತ ಚಪಾತಿ ಅದಕ್ಕೆ ಇದನ್ನು ಕಲಿಸ್ಬೇಕು. ಬಿಸಿನೀರು ಯಾಕೆ ಹಾಕ್ಕೊಳ್ಳೋದು ಅಂತಂದರೆ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿಲ್ಲ. ಸೊ ರೊಟ್ಟಿ ತಟ್ಟಬೇಕಾದ್ರೆ ಕಿತ್ತೋಗೋಂಥ ಚಾನ್ಸಸ್ ಇರುತ್ತೆ ರೊಟ್ಟಿ, ಅದಕ್ಕೋಸ್ಕರ ಬಿಸಿನೀರನ್ನು ಹಾಕ್ಕೊಂಡ್ರೆ ಕಿತ್ತೋಗೋದಿಲ್ಲ. ನೋಡಿ ನಾನು ಅಕ್ಕಿ ರೊಟ್ಟಿಗೆ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಚಪಾತಿ ಅಷ್ಟೇನಿಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತಟ್ಟಬೇಕಲ್ಲ, ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮತ್ತು ಬಾಳೆ ಎಲೆ ಮೇಲೆ ಯಂತ್ರ ಮೇಲೆ ತಟ್ಟೋದಿಲ್ಲ, ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ತೀನಿ. ಅದಕ್ಕೋಸ್ಕರ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು 5-10 ನಿಮಿಷ ಬಿಡಬೇಕು. ಯಾಕಂದರೆ ನಾವು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಸೊ ಆ ಉಪ್ಪೆಲ್ಲ ಕರಗಬೇಕಲ್ಲ ಇದರಲ್ಲಿ, ಸೊ ಅದಕ್ಕೋಸ್ಕರ ಬಿಡಬೇಕು. ಮತ್ತು ಇನ್ನೊಂದೇನೆಂದರೆ ನೀವು ಉಪ್ಪು ಹಾಕಿರ್ತೀರಲ್ಲ, ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತೇಳಿ ಈ ಟೈಮಲ್ಲೇ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ, ಇಲ್ಲ ಜಾಸ್ತಿ ಆಗಿದೆ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸರಿ ಹೋಗುತ್ತೆ. ಫಸ್ಟ್ ಟೈಮ್ ನೀವೇನಾದರೂ ಅಕ್ಕಿ ರೊಟ್ಟಿ ಟ್ರೈ ಮಾಡ್ತಿದ್ದೀರ ಅಂದರೆ ಈ ರೀತಿ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ. ಸೊ ಟೇಸ್ಟಿಯಾಗೂ ಇರುತ್ತೆ. ನಾನು ಹಾಕಿದ್ದು ಉಪ್ಪು ಕರೆಕ್ಟಾಗಿದೆ. ಕಲಸಿಟ್ಟು 5 ಮಿನಿಟ್ಸ್ ಆಗಿದೆ. ಈಗ ನೋಡೋಣ ಹೇಗಾಗಿದೆ ಅಂತೇಳಿ. ಸ್ವಲ್ಪ ನೀರು ಕಡಿಮೆ ಆಗಿದೆ. ಇದನ್ನು ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಸೊ ಕರಗಿರುತ್ತಲ್ವ, ಸೊ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ.
ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅವೆಲ್ಲ ನೀರು ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಹೀರ್ಕೊಂಡಿದೆ. ನಾನು ಇಲ್ಲಿ ಆಲ್ರೆಡಿ ಹೆಂಚ್ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ನೀವೇನಾದರೂ ಪೇಪರ್ ಮೇಲೆ ಏನಾದರೂ ತಟ್ಟಿದ್ರೆ ನಿಮಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ನಾನು ಹೆಂಚಿನ ಮೇಲೆ ತಟ್ತಾ ಇರೋದ್ರಿಂದ ಸೊ ನೀರು ತೊಗೋತೀನಿ, ಯಾಕಂದರೆ ಬಿಸಿ ಇರುತ್ತಲ್ವ, ಸೊ ನೀರಲ್ಲಿ ಅದ್ದದ್ದು ತೊಟ್ಟೋದಕ್ಕೆ. ಹೀಗೆ ನಾನು ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಇವಾಗ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೋತೀನಿ. ಸಣ್ಣದಾಗಿ ಏನು ಬೇಡ, ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಮಾಡ್ಕೋಬೇಕು. ನೆಕ್ಸ್ಟ್ ಈ ಉಂಡೆನ ಹೆಂಚಿನ ಮೇಲೆ ಇಟ್ಟು ತಟ್ತೀನಿ ನೋಡಿ. ಈ ರೀತಿ ಕೈ ಮೆತ್ಕೊಳುತ್ತಲ್ವ, ಆ ಟೈಮಲ್ಲಿ ನನ್ನ ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೆ, ನೀರನ್ನು ಹತ್ಕೊಂಡು ಈ ರೀತಿ ತಟ್ಟಬೇಕು. ನಾನು ಹೆಂಚಿನ ಮೇಲೆ ತಟ್ಟಿ ಅಭ್ಯಾಸ ಇರೋದ್ರಿಂದ ನಾನು ತಟ್ತಾ ಇದ್ದೀನಿ. ಬಟ್ ನೀವು ಮೊದಲನೇ ಸಲ ಮಾಡ್ತಿದ್ರೆ ಟ್ರೈ ಮಾಡಬೇಡಿ ಹೆಂಚಿನ ಮೇಲೆ ತಟ್ಟೋಕ್ಕೆ. ಪೇಪರಲ್ಲಿ ತಟ್ಟಿ ಆಮೇಲೆ ಹಾಕಿ ಹೆಂಚಿನ ಮೇಲೆ. ನೋಡಿ ನಾನು ಪೂರ್ತಿಯಾಗಿ ತಟ್ಟಿದ್ದೀನಿ. ಬೇಡ ಅಂದರೆ ಶೇಪ್ ಬೇಕು ಅಂದರೆ ನೀವು ಚಾಕುದಲ್ಲಿ ಈ ರೀತಿ ಕುಯ್ಕೊಂಡು ಸೈಡ್ಗೆ ಹಾಕೋಬೋದು. ನೀವು ಪೇಪರ್ ಮೇಲೆ ತಟ್ಟಿದ್ರೆ ನೀವು ಸೈಡಲ್ಲೆಲ್ಲ ಕುಯ್ಕೊಂಡು ಕರೆಕ್ಟಾಗಿ ಶೇಪ್ ಮಾಡ್ಕೋಬೋದು. ನಾನು ಟೈಮ್ನ ಸೇವ್ ಮಾಡೋದಕ್ಕೋಸ್ಕರ ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ತಾ ಇದ್ದೀನಿ. ಬೆಂದಿದೆ, ಸೊ ನಾನಿಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಹಾಕ್ತೀನಿ ಎಬ್ಬೋದಕ್ಕೋಸ್ಕರ. ಈ ರೀತಿ ಸೈಡಲ್ಲೆಲ್ಲ ಆಯಿಲ್ನ ಹಾಕ್ಕೋಬೇಕು. ಆಯಿಲ್ ಯಾಕೆ ಹಾಕ್ಕೊಳ್ಳೋದು ಅಂತಂದರೆ ಹೆಜ್ಗಳು ಬೇಗ ಬಿಡೋದಿಲ್ಲ ರೊಟ್ಟಿ ಎಬ್ಬೋದಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ನೋಡಿ ನಾನು ರೊಟ್ಟಿ ಎಬ್ಬ ತೊಗೊಂಡು ಇಡ್ತಾಯಿದ್ದೀನಿ. ಅದು ಎಷ್ಟು ಈಸಿಯಾಗಿ ಬಿಡ್ತಾಯಿದೆ. ಅದರಲ್ಲಿ ನಾವು ಇದಕ್ಕೆ ಗೋಧಿ ಹಿಟ್ಟು ಏನು ಮಿಕ್ಸ್ ಮಾಡೇ ಇಲ್ಲ, ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕಿರೋದು. ಬಿಸಿನೀರು ಹಾಕಿರೋದ್ರಿಂದ ಹಿಂಗೆ ಎಬ್ಬುವಾಗ ಕಿತ್ತೋಗೋದಿಲ್ಲ. ಟರ್ನ್ ಮಾಡ್ತೀನಿ ಇದನ್ನು. ಸ್ವಲ್ಪ ಜಾಸ್ತಿನೇ ಬೆಂದಿದೆ. ಕೈಯಲ್ಲೇ ತಟ್ಟಿರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ತೆಳುವಾಗಿದೆ ರೊಟ್ಟಿ, ನಾನು ಕೈಯಲ್ಲೇ ತಟ್ಟಿದ್ರು. ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಸ್ವಲ್ಪ ಬೇಲಿ ಇದು. ಟರ್ನ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತೀನಿ. ಆವಾಗಲೇ ಹಾಕಿರಲಿಲ್ಲ ನಾನು ಟರ್ನ್ ಮಾಡಬೇಕಾದ್ರೆ. ಮತ್ತು ಟರ್ನ್ ಮಾಡಿ ಬೇಯಿಸ್ತೀನಿ. ಕೇಳ್ಬೋದು ಈ ರೀತಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಮೆತ್ತಗಿರುತ್ತಂತ. ಖಂಡಿತ ಮೆತ್ತಗಾಗುತ್ತೆ. ಇದನ್ನು ಒಂದು ಹಾಟ್ ಬಾಕ್ಸಲ್ಲಿ ಅಥವಾ ಎಲ್ಲಾದರೂ ಇಟ್ಬಿಟ್ಟು, ಅಂದರೆ ತಟ್ಟೆ ಒಳಗಡೆ ಎಲ್ಲಾದರೂ ಇಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಟೈಟಾಗಿ ಮುಚ್ಚಿಡಿ. ಅದು ಹಬೆ ಇರುತ್ತಲ್ವ, ಹಬೆಯಿಂದ ಇದು ಮೆತ್ತಗಾಗುತ್ತೆ. ನೀವು ಕ್ರಿಸ್ಪಿ ಆಗಬೇಕು ಅಂದರೆ ಇದೇ ಥರ ಬೇಯಿಸ್ಕೊಳ್ಳಿ. ಹೀಗೆ ಬಿಸಿ ಬಿಸಿ ಹಾಕ್ತೀನಿ, ಕ್ರಿಸ್ಪಿಯಾಗಿರುತ್ತೆ. ನಮಗಂತೂ ಅಕ್ಕಿ ರೊಟ್ಟಿ ಕ್ರಿಸ್ಪಿಯಾಗಿದ್ರೇ ಇಷ್ಟ. ಅಕ್ಕಿ ರೊಟ್ಟಿ ತಟ್ಟಬೇಕಾದ್ರೆ ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ ಅಷ್ಟೇ ಗ್ಯಾಸ್ನ. ಮತ್ತು ಅದು ಬಿಟ್ಟರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸೋದು ನಾನು. ನೋಡಿ ಇವಾಗ ಇದು ಬೆಂದಿದೆ ಇದು. ಇದನ್ನು ತೆಗೆದುಬಿಡೋಣ ನೋಡಿ. ಮತ್ತು ಇವಾಗ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಅದು ತೆಗೆದಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟವ್ನ ನೋಡಿ. ಇವಾಗ ಇನ್ನೊಂದು ರೊಟ್ಟಿ ತಡ್ತೀನಿ. ಮತ್ತು ನೀರಲ್ಲಿ ಹತ್ಕೊಂಡು ತಟ್ಟೋದು.
ಮೊದಲನೇ ಸಲ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಿರೋರಿಗೆ ಈ ರೀತಿ ಕಷ್ಟ ಆಗುತ್ತೆ. ಸೊ ನೀವು ಪೇಪರ್ ಮೇಲೆ ತಟ್ಟಬೇಕಾಗುತ್ತೆ. ಪೇಪರನ್ನು ಕಟ್ ಮಾಡ್ಕೊಂಡು ಅದ್ರ ಮೇಲೆ ಆಯಿಲ್ ಹಚ್ಬಿಟ್ಟು ಈ ರೀತಿ ಉಂಡೆ ಮಾಡಿಕೊಂಡು ತಟ್ಟಬೇಕಾಗುತ್ತೆ. ನನಗೆ ಅಭ್ಯಾಸ ಇರೋದ್ರಿಂದ, ನಾನು ಚಿಕ್ಕವಳಿಂದಲೂ ಮಾಡ್ತಾ ಇರೋದ್ರಿಂದ ನನಗೆ ಈಸಿ ಆಗಿದೆ ಈ ರೀತಿ ತಟ್ಟೋಕ್ಕೆ. ನೋಡಿ, ನಾನು ಎಕ್ಸೆಸ್ ಇರುವಂಥದ್ದೆಲ್ಲ ಏನು ಮಧ್ಯದಲ್ಲಿ ಇದೆಯಲ್ಲ ಅದನ್ನೆಲ್ಲ ಸೈಡಲ್ಲಿ ತಂದಿಡ್ತಾಯಿದ್ದೀನಿ, ತೆಳುವಾಗಿ ಬರಲಿ ಅಂತೇಳಿ. ನೋಡಿ, ಇದು ತುಂಬ ಒಳ್ಳೆ ಶೇಪಿಗೆ ಬಂದಿದೆ. ಪೂರ್ತಿ ತಟ್ಟಿದ್ದೀನಿ ನಾನು, ಇದನ್ನು ತೆಳುವಾಗಿ ತಟ್ಟಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಫ್ಲೇಮ್ನ ಹೈ ಮಾಡೋಣ. ಮೊದಲೇ ನಾನು ಸುತ್ತ ಆಯಿಲ್ ಹಾಕ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಹಾಕ್ಕೋತೀನಿ, ಆಮೇಲೆ ಹಾಕಿರಲಿಲ್ಲ. ಈ ರೀತಿ ಪಾಲಿಷ್ ಮಾಡ್ತೀನಿ ಸ್ಪೂನಲ್ಲಿ, ಒಟ್ಟೊಟ್ಟಾಗಿಲ್ದಲೇ ಸ್ಮೂತಾಗಿರಲಿ ಅಂತೇಳಿ. ಎಸ್, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ನಾನು ಹೆಂಚಿನ ಮೇಲೆ ಡೈರೆಕ್ಟಾಗಿ ತಟ್ಟಿದ್ದು. ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಇದು ಎರಡನೇದಿದು ರೊಟ್ಟಿ ಎಷ್ಟು ನೀಟಾಗಿ ಬಂದಿದೆ, ಇಟ್ಕೊಳ್ತಿಲ್ಲ ನಾವು ಬಿಸಿನೀರು ಹಾಕಿರೋದ್ರಿಂದ. ಅವಲೇ ಸ್ವಲ್ಪ ಜಾಸ್ತಿ ಬೆಂದಿತ್ತು ಮೊದಲನೇದು, ಬಟ್ ಇದು ಕರೆಕ್ಟಾಗಿ ಬೆಂದಿದೆ. ನೋಡಿ, ಈ ಸಲ ನಾನು ಎಷ್ಟು ದೊಡ್ಡದಾಗಿ ಅಕ್ಕಿ ರೊಟ್ಟಿನ ಹಾಕಿದ್ದೀನಿ, ಅದರಲ್ಲಿ ಕೈಯಲ್ಲೇ ತಟ್ಟಿದ್ದೀನಿ ನಾನು ಇದನ್ನು. ಎಷ್ಟು ಅಗಲ ಇದೆ ಅಲ್ವಾ? ನಿಮಗೂ ಈ ರೀತಿ ತಟ್ಟಕ್ಕೆ ಬರುತ್ತಾ? ಇನ್ನೊಂದೇನೆಂದರೆ, ಹೆಂಚಿನ ಮೇಲೆ ನೀವೇನಾದರೂ ತಟ್ತಾಯಿದ್ರೆ ಸೊ ನಿಮ್ಮ ಬಳೆಗಳಿದ್ದಾವಲ್ಲ, ಸೊ ಅವನ್ನು ಹಿಂದಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಹಬೆ ತಗೊಳ್ತಾ ಇರುತ್ತಲ್ವ, ಅದು ಮೊದಲೇ ಗಾಜಿನ ಬಳೆ ಆದರೆ ನೀವು ಹಿಂದೆ ತೆಗೆದುಕೊಳ್ಳಿ. ಇಲ್ಲ ಪ್ಲಾಸ್ಟಿಕ್ ನಾವು ಅವು ಇವು ಆದರೆ ಏನು ಬೇಡ. ಗಾಜು ಯಾಕಂದರೆ ಹಬೆ ತೆಗೆದಿದ್ರೆ ಗಾಜು ಕೈಗೆ ಏಟಾಗುವಂಥ ಸಾಧ್ಯತೆ ಇರುತ್ತೆ, ಕೈ ಸುಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೀವು ಈ ಮಸಾಲೆ ಅಕ್ಕಿ ರೊಟ್ಟಿ ಇದೆಯಲ್ಲ, ಇದಕ್ಕೆ ನೀವು ಚಟ್ನಿ ಮತ್ತು ಕೂಟು ಪಲ್ಯ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಇಲ್ಲ ಏನೂ ಬೇಡ ನಾನು ಹಾಗೆ ತಿಂತೀನಿ ಅಂದರೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ನೀವು ಹಾಗೇನೂ ತಿನ್ಬೋದು. ಇದು ನಾನು ತಟ್ಟಿದಿರೋ ಮೂರನೇದು ಅಕ್ಕಿ ರೊಟ್ಟಿ. ಮೂರನೇ ಅಕ್ಕಿ ರೊಟ್ಟಿ ಇದು. ನೋಡಿ ಎಷ್ಟು ಅಗಲ ಇದೆ. ನೋಡಿ, ನಾನು ಮೂರನೇ ಅಕ್ಕಿ ರೊಟ್ಟಿನ ಟರ್ನ್ ಮಾಡಿದ್ದೀನಿ. ಬಟ್ ಒಂದು ಸಜೆಷನ್ ಏನಂದರೆ, ನೀವು ಮೊದಲನೇ ಬಾರಿ ಏನಾದರೂ ಹೆಂಚಿನ ಮೇಲೆ ಏನಾದರೂ ಅಕ್ಕಿ ರೊಟ್ಟಿ ತಟ್ತಾಯಿದ್ರೆ ಸೊ ಸಣ್ಣದಾಗಿ ತಟ್ಕೊಳ್ಳಿ. ಈ ರೀತಿ ದೊಡ್ಡದಾಗೆಲ್ಲ ತಟ್ಟಕ್ಕೆ ಹೋಗ್ಬಿಡಿ. ಯಾಕಂದರೆ ಅನುಭವ ಇರೋರಾದರೆ ಈ ರೀತಿ ತಟ್ತಾರೆ. ಬಟ್ ನೀವು ಮೊದಲನೇ ಸಲ ಮಾಡ್ತಿರೋದ್ರಿಂದ ಚಿಕ್ಕದಾಗಿ ತಟ್ಕೊಳ್ಳಿ. ಎಬ್ಕೊಳ್ಳೋದಕ್ಕೆ ಮತ್ತು ಮಾಡೋದಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ತಟ್ಟೋದಕ್ಕೂ ಈಸಿ ಮತ್ತು ಎಬ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಚಿಕ್ಕದಾಗಿ ತಟ್ಟಿದ್ರೆ ಇದು ದೊಡ್ಡದಾಗಿರೋದ್ರಿಂದ ಸೊ ನಿಮಗೆ ಈ ರೀತಿ ಎತ್ತೋದಕ್ಕೆ ಕಷ್ಟ ಆಗುತ್ತೆ ಮತ್ತು ತಟ್ಟೋದಕ್ಕೂ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿರಿ, ತೆಳ್ಳಗೆ ಇದೆ ಅಕ್ಕಿ ರೊಟ್ಟಿ. ನಾನು ಇಷ್ಟು ಅಗಲ ತಟ್ಟಿದ್ರೂ ತೆಳ್ಳಗೆ ಬಂದಿದೆ. ಬಿಗಿನರ್ಸು ಪ್ಲೀಸು ಚಿಕ್ಕದಾಗಿ ತಟ್ಟಿ, ದೊಡ್ಡದಾಗೆಲ್ಲ ರೊಟ್ಟಿ ತಟ್ಟಕ್ಕೆ ಹೋಗ್ಬೇಡಿ ಹೆಂಚಿನ ಮೇಲೆ ತಟ್ಟಕ್ಕೆ ಹೋದರೆ. ನೋಡಿ, ನಾನು ಮಾಡಿರೋ 2 ಅಕ್ಕಿ ರೊಟ್ಟಿ ರೆಡಿ ಇದ್ದಾವೆ. ಫೈನಲಿ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಗಿದ್ದಾವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೆಲ್ರಿಗೂ ಶೇರ್ ಮಾಡಿ. ಯಾರ್ಯಾರೆಲ್ಲ ಅಕ್ಕಿ ರೊಟ್ಟಿ ಬೇಕು, ನಾವು ಕಲ್ತ್ಕೋಬೇಕು ಮಾಡೋದನ್ನು ಅಂತ ಅಂದ್ಕೊತಿರ್ತಾರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.